Hello students, welcome back to the second class on the topic some basic principles and techniques. Last class alli ಏನು ಓದಿದ್ವಿ ನಾವು? Some sigma bonds ಅಂದ್ರೆ ಏನು? Some basic principles. Organic chemistry ನಲ್ಲಿ ಏನೇನು ಯೂಸ್ ಮಾಡ್ತೀವಿ? Organic chemistry ಏನಕ್ಕೆ ಬೇಕು? Chemistry ನಲ್ಲಿರೋ sub classification ಯಾವುದು ಎಲ್ಲ ನೋಡಿದ್ವಿ ಅಲ್ವಾ? So at the last we were discussing about sigma bonds and pi bonds. ಕ್ಲಾಸ್ ಎಂಡಲ್ಲಿ ಏನು ಡಿಸ್ಕಸ್ ಮಾಡ್ತಾ ಇದ್ವಿ? ಸಿಗ್ಮಾ ಬಾಂಡ್ಸ್ ಮತ್ತು ಪೈ ಬಾಂಡ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ವಾಟ್ ಇಸ್ ಸಿಗ್ಮಾ ಬಾಂಡ್? ಸಿಗ್ಮಾ ಬಾಂಡ್ ಫಾರ್ಮೇಷನ್ ಹೇಗೆ ಆಗುತ್ತೆ? ನಾನು ಹೇಳಿದೆ, ಕಾಂಪೌಂಡ್ ತೋರಿಸ್ಬಿಟ್ಟು ಯಾವುದು ಸಿಗ್ಮಾ ಬಾಂಡ್. ಸಿಂಗಲ್ ಬಾಂಡ್ ಇದ್ದರೆ ದಟ್ ಇಸ್ ಸಿಗ್ಮಾ ಬಾಂಡ್. ಪೈ ಬಾಂಡ್ ಇದ್ದರೆ ಏನು? ಪೈ ಬಾಂಡ್ ಅಂದರೆ ಏನು? ಟೂ ಮಲ್ಟಿಪಲ್ ಬಾಂಡ್ಸ್, ಎರಡು ಬಾಂಡ್ ಇತ್ತು ಅಥವಾ ಮೂರು ಬಾಂಡ್ ಇತ್ತು ಅಂತಾದರೆ ದಟ್ ಇಂಡಿಕೇಟ್ಸ್ ಪೈ ಬಾಂಡ್. ಹೇಗೆ ಫಾರ್ಮೇಷನ್ ಆಗುತ್ತೆ ಸಿಗ್ಮಾ ಬಾಂಡ್ಸ್ ಮತ್ತು ಪೈ ಬಾಂಡ್ಸ್ ಎಲ್ಲ? ಇನ್ ದಿಸ್ ಚಾಪ್ಟರ್ ನೀವು ತುಂಬ ಬೇಸಿಕ್ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೋತಾ ಇದ್ದೀರಾ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ದಿಸ್ ಇಸ್ ವೆರಿ ವೆರಿ ಬೇಸಿಕ್ ಕಾನ್ಸೆಪ್ಟ್ಸ್. ಗಮನ ಇಟ್ಟು ಕೇಳಿಸ್ಕೊಳ್ಳಿ ಇದನ್ನೆಲ್ಲ. ಇದಿಲ್ಲ ಅಂತಂದರೆ ನಿಮಗೆ ಮುಂದೆ ತುಂಬ ಕಷ್ಟ ಆಗುತ್ತೆ. ಯು ಶುಡ್ ನೋ ದ ಬೇಸಿಕ್, ರೈಟ್? ಇಫ್ ದ ಬೇಸಿಕ್ ಇಸ್ ಗುಡ್ ಯು ಕ್ಯಾನ್ ಈಸಿಲಿ ಸ್ಕೋರ್ ಮೋರ್ or you can easily understand the further topics. Okay, first let me take sigma bond. Sigma bond ಹೇಗೆ ಫಾರ್ಮೇಷನ್ ಆಗುತ್ತೆ? Sigma bond is formed by axial overlapping like this. This is an orbital and this is one more orbital. ಈ ಥರ ಓವರ್ಲ್ಯಾಪ್ ಆದರೆ ಇಟ್ ಫಾರ್ಮ್ಸ್ ಸಿಗ್ಮಾ ಬಾಂಡ್. ಓಕೆ, ದಿಸ್ ಬಾಂಡ್ ಇಸ್ ಸಿಗ್ಮಾ ಬಾಂಡ್. ನಿಮಗೆ ಬೇಸಿಕ್ ಆಗಿ ಹೇಳ್ಕೊಡ್ತಾ ಇರೋದು, ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡ್ತೀರಾ ನೀವು, ಸ್ವಲ್ಪ ನಾಲೆಜ್ ಇರಲಿ ಅಂತ ಹೇಳ್ತಾ ಇರೋದು. ದಿಸ್ ಇಸ್ ಸಿಗ್ಮಾ ಬಾಂಡ್. ಇಫ್ ಲ್ಯಾಟರಲ್ ಓವರ್ಲ್ಯಾಪಿಂಗ್ ಟೇಕ್ಸ್ ಪ್ಲೇಸ್ ಲೈಕ್ ದಿಸ್, ಈ ಥರ ಓವರ್ಲ್ಯಾಪ್ ಆದರೆ ದಿಸ್ ಇಸ್ ಪೈ ಬಾಂಡ್. ದಿಸ್ ಇಂಡಿಕೇಟ್ಸ್ ಪೈ ಬಾಂಡ್. ಈ ಥರ ಇರುತ್ತೆ ಆರ್ಬೈಟಲ್ಸು, ದಿಸ್ ವಿಲ್ ಓವರ್ಲ್ಯಾಪ್. ಸೊ ಇಲ್ಲಿ ಎಷ್ಟು ಬಾಂಡ್ ಫಾರ್ಮೇಷನ್ ಆಯಿತು? ಒನ್ ಸಿಗ್ಮಾ ಬಾಂಡ್ ಆ್ಯಂಡ್ ಒನ್ ಪೈ ಬಾಂಡ್. ಇದೆರಡು ಹೇಗೆ ಬರುತ್ತೆ ಅಂದರೆ ಈ ಥರ ಬಂದು ಜಾಯಿನ್ ಆಗುತ್ತೆ. ಓಕೆ, ಸೊ ಇದೆರಡು ಎಲೆಕ್ಟ್ರಾನ್ ಕ್ಲೌಡ್, ದೇ ಇಂಡಿಕೇಟ್ ಸಿಂಗಲ್ ಪೈ ಬಾಂಡ್. ಮತ್ತು ಒಂದು ಆರ್ಬೈಟಲ್ ಇರುತ್ತೆ ಲೈಕ್ ದಿಸ್. ಸೊ ಇಟ್ ವಿಲ್ ಆಲ್ಸೋ ಓವರ್ಲ್ಯಾಪ್. ಅದು ಕೂಡ ಓವರ್ಲ್ಯಾಪ್ ಆಗಿ ಏನಾಗುತ್ತೆ? ಈ ಥರ ಓವರ್ಲ್ಯಾಪ್ ಆಗಿ ಯು ವಿಲ್ ಗೆಟ್ ಒನ್ ಮೋರ್ ಪೈ ಬಾಂಡ್. ಸಾರಿ, ಫ್ರಮ್ ಹಿಯರ್ ಒನ್ ಮೋರ್ ಬೇರೆ ಒಂದು ಪೈ ಬಾಂಡ್ ಸಿಗುತ್ತೆ. ಲೆಟ್ ಮಿ ಯೂಸ್ ಡಿಫ್ರೆಂಟ್ ಕಲರ್ಸ್ ಟು ಶೋ ದಿಸ್. ಓಕೆ, ದಿಸ್ ಇಸ್ ಸಿಗ್ಮಾ ಬಾಂಡ್. ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗೋದಿದು. ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗಿದೆ. ದರ್ ಇಸ್ ಒನ್ ಮೋರ್ ಆರ್ಬೈಟಲ್ ಲೈಕ್ ದಿಸ್. ಈ ಆರ್ಬೈಟಲ್ ಓವರ್ಲ್ಯಾಪ್ ಆಗಿ ಯಾವ ಥರ ಬಾಂಡ್ ಫಾರ್ಮೇಷನ್ ಆಗುತ್ತೆ ನಿಮಗೆ? ಯು ವಿಲ್ ಗೆಟ್ ಪೈ ಬಾಂಡ್. ಒನ್ ಪೈ ಬಾಂಡ್ ಫಾರ್ಮೇಷನ್ ಆಯಿತು. ಒನ್ ಮೋರ್ ಆರ್ಬೈಟಲ್ ವಿಲ್ ಬಿ ಪ್ರೆಸೆಂಟ್ ಇಫ್ ಐ ಕನ್ಸಿಡರ್ ಪಿ ಆರ್ಬೈಟ್. ಪಿ ಆರ್ಬೈಟಲ್ನ ಕನ್ಸಿಡರ್ ಮಾಡಿದಾಗ ತ್ರೀ ಸಬ್ ಆರ್ಬೈಟಲ್ಸ್ ಇರುತ್ತೆ, ಪಿ ಎಕ್ಸ್, ಪಿ ವೈ ಆ್ಯಂಡ್ ಪಿ ಝೆಡ್. ಪಿ ಎಕ್ಸ್ ಓವರ್ಲ್ಯಾಪ್ ಆಗಿ ಐ ಗಾಟ್ ಸಿಗ್ಮಾ ಬಾಂಡ್. ಒಂದು ಪಿ ವೈ ಓವರ್ಲ್ಯಾಪ್ ಆಗಿ ಐ ಗಾಟ್ ಪೈ ಬಾಂಡ್. ಇಲ್ಲಿ ದರ್ ವಿಲ್ ಬಿ ಒನ್ ಮೋರ್ ಆರ್ಬೈಟಲ್. ದೇ ವಿಲ್ ಆಲ್ಸೋ ಓವರ್ಲ್ಯಾಪ್ ಲ್ಯಾಟ್ರಲಿ. ಲ್ಯಾಟ್ರಲ್ ಓವರ್ಲ್ಯಾಪಿಂಗ್ ಆಗುತ್ತೆ ಅದರಲ್ಲೂ ಕೂಡ, ಆ್ಯಂಡ್ ಯು ವಿಲ್ ಗೆಟ್ ಒನ್ ಮೋರ್ ಪೈ ಬಾಂಡ್. Okay, this is the structure of sigma and pi bonds. So if a compound contains single bond C, which indicates there is one sigma bond, alli one sigma bond ide anta. If it contains double bond, it indicates one is sigma bond and another one is pi bond. If it contains three bonds, which indicates one is sigma bond and two are pi bonds. Okay, in your examination they will ask you to calculate a number of sigma bonds or pi bonds. Sigma bond ಎಷ್ಟಿದೆ, pi bond ಎಷ್ಟಿದೆ ಅಂತ ಕೇಳ್ತಾರೆ. How will you calculate? ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? Let me give example. For if it is CH2, CH3, CH2, CH2, CH3. ಇದರದ್ದು ಈ ಕಾಂಪೌಂಡ್ನಲ್ಲಿ ಎಷ್ಟು ಸಿಗ್ಮಾ ಬಾಂಡ್ಸ್ ಇದೆ, ಎಷ್ಟು ಪೈ ಬಾಂಡ್ಸ್ ಇದೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಎಷ್ಟು ಬಾಂಡ್ಸ್ ಕಾಣ್ತಾ ಇದೆ ನಿಮಗೆ? 1 2 3 ಬಾಂಡ್ಸ್ ಕಾಣ್ತಾ ಇದೆ. ಡೈರೆಕ್ಟಾಗಿ ಇಫ್ ಯು ರೈಟ್ ದರ್ ಆರ್ 3 ಸಿಗ್ಮಾ ಬಾಂಡ್ಸ್, ದಟ್ ಇಸ್ ರಾಂಗ್. ದಿಸ್ ಇಸ್ ನಾಟ್ ದ ಕಂಪ್ಲೀಟ್ ಸ್ಟ್ರಕ್ಚರ್ ಆಫ್ ದಿಸ್. ಇದು ಕಂಪ್ಲೀಟ್ ಸ್ಟ್ರಕ್ಚರ್ ಅಲ್ಲ ಈ ಕಾಂಪೌಂಡು. ಕಾರ್ಬನ್ಗೆ ವೇಲೆನ್ಸಿ ಎಷ್ಟು? 4. ಸೊ ದರ್ ಆರ್ 4 ಕಾರ್ಬನ್ ಆಟಮ್ಸ್, 1 2 3 and 4. ಹೈಡ್ರೋಜನ್ ಎಷ್ಟಿದೆ? ಫಸ್ಟ್ ಕಾರ್ಬನ್ ಆಟಮ್ಗೆ 3 ಹೈಡ್ರೋಜನ್ ಆಟಮ್ ಇದೆ, 1 2 and 3. ಹೈಡ್ರೋಜನ್, ಹೈಡ್ರೋಜನ್, ಹೈಡ್ರೋಜನ್. ಫಾರ್ ಸೆಕೆಂಡ್ ಕಾರ್ಬನ್ ಆಟಮ್ ದರ್ ಆರ್ 2 ಹೈಡ್ರೋಜನ್, 1 and 2. For third carbon atom again 2 hydrogen, 1 and 2.
For this carbon atom, there are 3 hydrogen atoms. 1, 2 and 3. ಇವಾಗ ಕ್ಯಾಲ್ಕುಲೇಟ್ ಮಾಡಿ ನಂಬರ್ ಆಫ್ ಸಿಗ್ಮಾ ಬಾಂಡ್ಸ್ ಅಥವಾ ಪೈ ಬಾಂಡ್ಸ್ ಎಷ್ಟಿದೆ ಇದರಲ್ಲಿ. 1, 2, 3, 4, 5, 6, 7, 8, 9, 10, 11, 12, 13. There are 13 sigma bonds. ಎಷ್ಟಿದೆ? 13 ಸಿಗ್ಮಾ ಬಾಂಡ್ ಇದೆ ಇದರಲ್ಲಿ. ಇಸ್ ದರ್ ಎನಿ ಪೈ ಬಾಂಡ್ಸ್? ಯಾವುದಾದ್ರೂ ಪೈ ಬಾಂಡ್ಸ್ ಕಾಣಿಸ್ತಾ ಇದೆಯಾ ನಿಮಗೆ? ಇಲ್ಲ, ಪೈ ಬಾಂಡ್ಸ್ ಇಲ್ಲ. ಸೊ ನಂಬರ್ ಆಫ್ ಪೈ ಬಾಂಡ್ಸ್ ಇಸ್ ಈಕ್ವಲ್ ಟು 0. ಇಫ್ ಐ ಟೇಕ್ ಒನ್ ಮೋರ್ ಕಾಂಪೌಂಡ್, ಬೇರೆ ಒಂದು ಕಾಂಪೌಂಡ್ ತಗೊಂಡೆ, ಇಫ್ ಐ ರೈಟ್ ಲೈಕ್ ದಿಸ್, CH2 double bond CH3. So find the number of sigma bonds or pi bonds in this compound. ಹೇಗೆ ಫೈಂಡ್ ಮಾಡ್ತೀರಾ? ಫಸ್ಟ್ ರೈಟ್ ದ ಕಂಪ್ಲೀಟ್ ಫಾರ್ಮುಲಾ, ಡೀಟೇಲ್ ಸ್ಟ್ರಕ್ಚರ್ ಬರ್ಕೊಳ್ಳಿ. ಫಸ್ಟು ಕಾರ್ಬನ್, ಹೌ ಮೆನಿ ಕಾರ್ಬನ್ ಆಟಮ್ಸ್? 1, 2 and 3 ಕಾರ್ಬನ್ ಆಟಮ್ಸ್. ಫಸ್ಟ್ ಕಾರ್ಬನ್ ಆಟಮ್ಗೆ ಎಷ್ಟು ಹೈಡ್ರೋಜನ್ ಇದೆ? 1 and 2 and there is a double bond here, H. ಕಾರ್ಬನ್ದು ವೇಲೆನ್ಸಿ ಕಂಪ್ಲೀಟ್ ಆಯ್ತಲ್ವಾ? ಕಾರ್ಬನ್ ಕ್ಯಾನ್ ಫಾರ್ಮ್ 4 ಬಾಂಡ್ಸ್, 1, 2, 3 and 4. Valence is completed. For this carbon atom, there is 1 hydrogen, H. So count the number of bonds, 1, 2, 3, 4. So valency of this carbon atom is also completed. Check for this carbon atom, 3 hydrogen, 1, 2 and 3. Hydrogen. Now count the number of sigma and pi bonds. Sigma bonds 1, 2. In this double bond there is 1 sigma bond, 3, 4, 5, 6, 7, 8. So there are 8 sigma bonds. What about pi bond? How many pi bonds are there? 1 pi bond is there. So 1 pi, this compound contains 1 pi bond and 8 sigma bonds. This is how you will calculate number of sigma bonds and pi bonds. So if they give a structure like this, don't write it contains 1 pi bond and 2 sigma bonds. It will be wrong. First write the complete structural formula of this, of the compound which they have given, and then calculate the number of sigma bonds and pi bonds. Okay. Next is structural representation of organic compounds. Next topic is structural representation. Structural representation of organic compound. So what is the structural representation of organic compound? ಹೇಗೆ ಒಂದು ಕಾಂಪೌಂಡ್ ಕೊಟ್ಟಿರ್ತಾರೆ, there are different methods to represent them. ಬೇರೆ ಬೇರೆ ಮೆಥಡಲ್ಲಿ ರಿಪ್ರೆಸೆಂಟ್ ಮಾಡಬಹುದು. One is complete formula, another one is condensed formula, another one is bond line representation. There are mainly 3 main methods. Let's study them one by one. ನಿಮಗೆ ಈಗ ಒಂದು ಕಾಂಪೌಂಡ್ ಕೊಡ್ತಾರೆ ಎಕ್ಸಾಮಲ್ಲಿ, ಇದೊಂದು ಕಂಪ್ಲೀಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಬರೀರಿ ಅಥವಾ ಅದರದ್ದು ಕಂಡೆನ್ಸ್ ಸ್ಟ್ರಕ್ಚರಲ್ ಫಾರ್ಮುಲಾ ಬರೀರಿ, ಆರ್ ರೈಟ್ ದ ಬಾಂಡ್ ಲೈನ್ ರಿಪ್ರೆಸೆಂಟೇಷನ್ ಆಫ್ ದಿಸ್ ಕಾಂಪೌಂಡ್. ಆ ಥರ ಕೊಟ್ಟಾಗ ಏನು ಮಾಡಬೇಕಾಗುತ್ತೆ? ಹ್ಯಾವ್ ಟು ಸಿ ದಿಸ್. ಓಕೆ, ಲೆಟ್ ಅಸ್ ಸ್ಟಡಿ ದಮ್ ಒನ್ ಬೈ ಒನ್. ಇಟ್ ಈಸ್ ವೆರಿ ಈಸಿ. First is condensed formula, or sorry, complete formula. What is complete formula? ನೀವು ಸಿಗ್ಮಾ ಬಾಂಡ್ಸ್ ಮತ್ತು ಪೈ ಬಾಂಡ್ಸ್ ಬರಿಬೇಕಾದ್ರೆ ಏನು ಮಾಡಿದ್ರಿ? ಕೌಂಟ್ ಮಾಡಬೇಕಾದ್ರೆ ಕಂಪ್ಲೀಟ್ ಆಗಿ ಸ್ಟ್ರಕ್ಚರ್ ಬರ್ಕೊಂಡಿದ್ರಿ ಅಲ್ವಾ? ದಟ್ ಈಸ್ ನಥಿಂಗ್ ಬಟ್ ಕಂಪ್ಲೀಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ರಿಪ್ರೆಸೆಂಟೇಷನ್ ಆಫ್ ಲಿವಿಸ್ ಸ್ಟ್ರಕ್ಚರ್ಸ್, ಅದ್ರದ್ದು ಲಿವಿಸ್ ಸ್ಟ್ರಕ್ಚರ್ನ, ಎಲೆಕ್ಟ್ರಾನ್ ಸ್ಟ್ರಕ್ಚರ್ನ ಏನು ಮಾಡ್ತೀರಾ? ಬಾಂಡ್ ಆಗಿ ರಿಪ್ರೆಸೆಂಟ್ ಮಾಡ್ತೀರಾ, ಸಿಂಗಲ್ ಬಾಂಡ್ ಆಗಿ ಎಲೆಕ್ಟ್ರಾನ್ ಶೇರ್ ಆದಾಗ, ಅಥವಾ ಇಫ್ ದರ್ ಇಸ್ ಎಕ್ಸೆಸ್ ಆಫ್ ಎಲೆಕ್ಟ್ರಾನ್ ದೇ ಆರ್ ರಿಪ್ರೆಸೆಂಟೆಡ್ ಬೈ ಲೋನ್ ಪೇರ್ಸ್. ಲೋನ್ ಪೇರ್ಸ್ನ ಸಮ್ಟೈಮ್ಸ್ ರಿಪ್ರೆಸೆಂಟ್ ಮಾಡ್ತಾರೆ, ಸಮ್ಟೈಮ್ಸ್ ರಿಪ್ರೆಸೆಂಟ್ ಮಾಡಲ್ಲ. ಓಕೆ, ಸೊ ಐ ವಿಲ್ ಗಿವ್ ದ ಎಕ್ಸಾಂಪಲ್ ಫಾರ್ ದಿಸ್. ಫಸ್ಟ್ ಇಫ್ ಐ ಟೇಕ್ ಮೀಥೇನ್, CH4, ದಿಸ್ ಇಸ್ ಮೀಥೇನ್, ಫಾರ್ಮುಲಾ ಫಾರ್ ಮೀಥೇನ್. ಕಂಪ್ಲೀಟ್ ಫಾರ್ಮುಲಾ ಬರೀರಿ ಅಂತ ಕೇಳ್ತಾರೆ. ಇದಕ್ಕೆ ಹೇಗೆ ಬರೀತೀರಾ? you have to represent each and every bond. ಪ್ರತಿ ಬಾಂಡನ್ನು ಡೀಟೇಲ್ ಆಗಿ ಬರಿಬೇಕು. ಹೇಗೆ ಡೀಟೇಲ್ ಆಗಿ ಬರಿತೀರಾ? ಫಸ್ಟ್ ಕನ್ಸಿಡರ್ ಕಾರ್ಬನ್ನ ಕನ್ಸಿಡರ್ ಮಾಡಿ. ಕಾರ್ಬನ್ಗೆ ಎಷ್ಟು ಹೈಡ್ರೋಜನ್ ಅಟ್ಯಾಚ್ ಆಗಿದೆ? 4 ಹೈಡ್ರೋಜನ್ಸ್. ಯು ಹ್ಯಾವ್ ಟು ರಿಪ್ರೆಸೆಂಟ್ ಈಚ್ ಬಾಂಡ್ ಹಿಯರ್. 1, 2, 3 and 4. This is complete formula for methane. ಮೀಥೇನ್ದು ಕಂಪ್ಲೀಟ್ ಫಾರ್ಮುಲಾ ಇದು.
ಇಫ್ ಐ ಟೇಕ್ ಈಥೇನ್ C2H6, ಕಾರ್ಬನ್ ಎಷ್ಟು ಕಾರ್ಬನ್ ಇದೆ ಇಲ್ಲಿ? 2 ಕಾರ್ಬನ್ ಆಟಮ್ಸ್ ಇದೆ. ಐ ವಿಲ್ ರೈಟ್ C 2 carbon atoms. How many hydrogen atoms are there? 6 hydrogen atoms. So I will write like this: 1 hydrogen for this, another hydrogen, here one more hydrogen, H. So I will write complete formula. So this is called complete formula. ನಿಮಗೆ ಯಾವ ಕಾಂಪೌಂಡ್ ಕೊಟ್ಟಿರ್ತಾರೆ ಅದರದ್ದು ಡೀಟೇಲ್ಡ್ ಸ್ಟ್ರಕ್ಚರ್ ಬರೀತೀರಾ. So here bonds are represented by single line. Bonds are represented by line. If in case any extra electrons are present, ಯಾವುದಾದ್ರೂ extra electron ಇದ್ರೆ ಒಂದು atom ಮೇಲೆ, they are represented by dots. For example, if I take methanol, CH3OH, this is formula for methanol. ಇದನ್ನ ಹೇಗೆ ಬರೀತೀರಾ? ಮೆಥನಾಲ್ನ ಕಂಪ್ಲೀಟ್ ಸ್ಟ್ರಕ್ಚರ್, ರೈಟ್ ದಿಸ್ ಕಂಪ್ಲೀಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಫಾರ್ CH3OH ಅಂತ ಕೊಟ್ಟರು. ಫಸ್ಟ್ ರೈಟ್ ಕಾರ್ಬನ್, ಎಷ್ಟು ಹೈಡ್ರೋಜನ್ ಇದೆ ಕಾರ್ಬನ್ಗೆ? 3, 1 2 and 3 ಹೈಡ್ರೋಜನ್, 3 ಹೈಡ್ರೋಜನ್ ಆಟಮ್ ಅಂತು ಕಾರ್ಬನ್ ಆಟಮ್ಗೆ. ನೆಕ್ಸ್ಟ್ ಏನು ಮಾಡ್ತೀರಾ? ಆಕ್ಸಿಜನ್ ಒಂದು ಅಟ್ಯಾಚ್ ಆಗಿದೆ and one more hydrogen for this. Here oxygen contains lone pair of electrons. Oxygen ಮೇಲ್ಗಡೆ electrons extra ಇರುತ್ತೆ. They are represented by dots like this. Sometimes they are represented by dots, sometimes they will not use dots. That is understood. It contains lone pair of electrons. Oxygen ನಲ್ಲಿ lone pair of electron ಇದೆ ಅಂತ, that is understood. If I can write acetic acid, CH3COOH, this is formula for acetic acid. ಇದರದ್ದು ಕಂಪ್ಲೀಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಬರೀರಿ ಅಂತ ಕೊಟ್ಟರೆ, ವಾಟ್ ಯು ವಿಲ್ ಡೂ? ಕಾರ್ಬನ್, ಫಾರ್ ಕಾರ್ಬನ್ 3 hydrogen atoms, CH3, and for that another carbon is present, for that 1 oxygen and OH. This is how you will write complete structural formula. ಏನು ಮಾಡ್ತೀರಾ? ಒಂದು ಆಟಮ್ ಕೊಟ್ಟಿರ್ತಾರೆ, ಕಾಂಪೌಂಡ್ ಕೊಟ್ಟಿರ್ತಾರೆ, ಅದರದ್ದು ಡೀಟೇಲ್ ಸ್ಟ್ರಕ್ಚರ್ ಬರೀತೀರಾ. ಡೀಟೇಲ್ ಸ್ಟ್ರಕ್ಚರ್, ಯು ಹ್ಯಾವ್ ಟು ರಿಪ್ರೆಸೆಂಟ್ ಈಚ್ ಆ್ಯಂಡ್ ಎವ್ರಿ ಬಾಂಡ್. ಪ್ರತಿ ಒಂದು ಬಾಂಡನ್ನು ಏನು ಮಾಡಬೇಕು? ಇಲ್ಲಿ ಇಂಡಿಕೇಟ್ ಮಾಡಬೇಕು. ಪ್ರತಿಯೊಂದು ಬಾಂಡನ್ನು ಇಂಡಿಕೇಟ್ ಮಾಡಿದಾಗ ಏನು ಸಿಗುತ್ತೆ ನಿಮಗೆ? ಕಂಪ್ಲೀಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಸಿಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಕಂಪ್ಲೀಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ಐ ಥಿಂಕ್ ಯು ಅಂಡರ್ಸ್ಟುಡ್ ದಿಸ್. ಏನು ಮಾಡ್ತೀರಾ? ಕಾಂಪೌಂಡ್ ಕೊಟ್ಟಿರೋದು ಯು ವಿಲ್ ರಿಪ್ರೆಸೆಂಟ್ ಈಚ್ ಆ್ಯಂಡ್ ಎವ್ರಿ ಬಾಂಡ್. ಪ್ರತಿ ಬಾಂಡನ್ನು ರಿಪ್ರೆಸೆಂಟ್ ಮಾಡ್ತೀರಾ. ನೆಕ್ಸ್ಟ್ ಇಸ್ ಕಂಡೆನ್ಸ್ಡ್ ಫಾರ್ಮುಲಾ. ಸೆಕೆಂಡ್ ಒನ್ ಇಸ್ condensed formula. Condensed formula. What is condensed formula? Condensed formula andre ಏನು? Here in condensed formula you will not represent each and every one. ಪ್ರತಿ ಒಂದು ಬಾಂಡ್ ಅನ್ನು ಸಪರೇಟ್ ಆಗಿ ರಿಪ್ರೆಸೆಂಟ್ ಮಾಡಲ್ಲ. ಲಾಸ್ಟ್ ಸ್ಟ್ರಕ್ಚರ್ ಬರಿಬೇಕಾದ್ರೆ ಏನು ಮಾಡಿದ್ರಿ? ಕಂಪ್ಲೀಟ್ ಆಗಿ ಪ್ರತಿಯೊಂದು ಬಾಂಡನ್ನು ತೋರಿಸಿದ್ರಿ, ಹೇಗಿರುತ್ತೆ ಬಾಂಡ್ಸ್ ಅಂತ. ಯು ಹ್ಯಾವ್ ಶೋನ್ ಈಚ್ ಆ್ಯಂಡ್ ಎವ್ರಿ ಬಾಂಡ್, ಬಟ್ ಹಿಯರ್ ನೋ ನೀಡ್ ಟು ರೈಟ್ ಈಚ್ ಆ್ಯಂಡ್ ಎವ್ರಿ ಬಾಂಡ್ಸ್. ದೇ ಆರ್, ಇಫ್ ಇಟ್ ಇಸ್ C3H9, sorry, CnH2n+2, C3H8, it is C3H8, propane. So how will you write structure formula for this? Condensed structural formula. This is also condensed structural formula. ಇದನ್ನ ಹೇಗೆ ಬರೀತೀರಾ? CH3 CH2 CH3. This is condensed formula for this compound. Propane. This is propane. ಇದನ್ನ ಕಂಪ್ಲೀಟ್ ಫಾರ್ಮುಲಾ ಬರೆಯೋದಿದ್ರೆ ಹೇಗೆ ಬರಿಬೇಕಿತ್ತು ನೀವು? C 3 ಕಾರ್ಬನ್ ಆಟಮ್ಸ್. ಫಾರ್ ಈಚ್ ಕಾರ್ಬನ್ ಆಟಮ್ ಕಂಪ್ಲೀಟ್ ದ ವೇಲೆನ್ಸಿ. 4 ಬಾಂಡ್ ಬರೋ ಥರ ಬರೀರಿ ಎಲ್ಲ ಕಾರ್ಬನ್ ಆಟಮ್ಗೂ. ಆ್ಯಂಡ್ ರೈಟ್ ಹೈಡ್ರೋಜನ್ 1 2 3 4 5 6 7 and 8 hydrogen. So this is complete formula. But condensed formulaದಲ್ಲಿ ಏನು ಬರೀತೀರಾ? CH3. Next CH2 CH3. You are not going to represent each and every bond here. Bonds na complete agi represent madalla. Individual bonds are not represented here. You will write it like this: CH3 CH2
CH3. This is actual condensed formula for propane. Propane the actual condensed formula idu. You will not represent each and every bond. ನೀವು ಪ್ರತಿಯೊಂದು ಬಾಂಡ್ ಅನ್ನು ರಿಪ್ರೆಸೆಂಟ್ ಮಾಡಲ್ಲ ಇಲ್ಲಿ. But in complete formula you used to write each and every bond, but here you will not write bonds, you will simply write the formula. ಅದರದ್ದು ಫಾರ್ಮುಲಾ ಅಷ್ಟೇ ಬರೀತೀನ. ಕಾರ್ಬನ್ ಆಟಮ್, ಈಚ್ ಕಾರ್ಬನ್ ಆಟಮ್ಗೆ ಎಷ್ಟು ಹೈಡ್ರೋಜನ್ ಅಟ್ಯಾಚ್ ಆಗಿದೆ ಅದ್ರ ಪಕ್ಕದಲ್ಲೇ ಬರೀತೀರ ಅಷ್ಟೇ. that gives condensed formula. Next is bond line representation. Third one is bond line representation. Third method of representation is bond line representation. So bond line representation, bond line, what is this bond line representation? Here you will not write any atoms. ಯಾವುದೇ ಆಟಮ್ ಅನ್ನು ಬರೆಯಲ್ಲ. ಇವಾಗ ನಾನು ಲಾಸ್ಟ್ ಕಂಡೆನ್ಸ್ಡ್ ಫಾರ್ಮುಲಾದಲ್ಲಿ ಬರೆದಿದ್ದೆ ಪ್ರೋಪೇನ್ ಹೇಗೆ CH3 CH2 CH3 ಅಂತ ಬರೆದಿದ್ದೆ. ಇಲ್ಲಿ ಪ್ರತಿಯೊಂದು ಆಟಮ್ನ ಇಂಡಿಕೇಟ್ ಮಾಡಿದ್ದೆ. ಬಟ್ ಇನ್ ಬಾಂಡ್ ಲೈನ್ ರಿಪ್ರೆಸೆಂಟೇಷನ್ ಐ ವಿಲ್ ನಾಟ್ ರಿಪ್ರೆಸೆಂಟ್ ಎನಿ ಆಟಮ್ಸ್, ಐ ವಿಲ್ ನಾಟ್ ರೈಟ್ ಎನಿ ಆಟಮ್ಸ್. ಯಾವ ಆಟಮ್ಸ್ ಅನ್ನು ಏನು ಮಾಡಲ್ಲ, ನಾನು ಬರೆಯಲ್ಲ. ಸೊ ಐ ವಿಲ್ ರೈಟ್ ಬಾಂಡ್ಸ್ ಬೈ ಎ ಲೈನ್. ಬಾಂಡ್ಸನ್ನ ಲೈನ್ ಆಗಿ ಬರಿತೀನಿ. ಐ ವಿಲ್ ರಿಪ್ರೆಸೆಂಟ್ ಬಾಂಡ್ಸ್ ಬೈ ಲೈನ್ ಆ್ಯಂಡ್ ದ ಜಂಕ್ಷನ್ ಆಫ್ ಈಚ್ ಬಾಂಡ್ ರಿಪ್ರೆಸೆಂಟ್ ಕಾರ್ಬನ್ ಆಟಮ್. ಪ್ರತಿಯೊಂದು ಬಾಂಡ್ದು ಜಂಕ್ಷನ್ ಏನು ಮಾಡುತ್ತೆ, ಕಾರ್ಬನ್ ಆಟಮ್ನ ರಿಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ಇವನ್ ಇಟ್ಸ್ ಟರ್ಮಿನಲ್, ಅದ್ರದ್ದು ಟರ್ಮಿನಲ್ ಕೂಡ ಏನು ರಿಪ್ರೆಸೆಂಟ್ ಮಾಡುತ್ತೆ, ಇಟ್ ವಿಲ್ ರಿಪ್ರೆಸೆಂಟ್ ಅ ಕಾರ್ಬನ್ ಆಟಮ್. ಓಕೆ, ಹಿಯರ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಆರ್ ಅಸ್ಯೂಮ್ ಟು ಬಿ ಪ್ರೆಸೆಂಟ್ ದರ್. ಅದನ್ನ ನಾವು ಅಸ್ಯೂಮ್ ಮಾಡ್ಕೋತೀವಿ. ದಿಸ್ ಇಸ್ ಬಿಟ್ ಇಂಟ್ರೆಸ್ಟಿಂಗ್ ಒನ್. ನಿಮಗೆ ಜಾಸ್ತಿ ಇದನ್ನೇ ಕೇಳೋದು ಎಕ್ಸಾಮಲ್ಲಿ, ರೈಟ್ ದ ಬಾಂಡ್ ಲೈನ್ ರಿಪ್ರೆಸೆಂಟೇಷನ್ ಅಂತ. ಬಿಕಾಸ್ ಮೆನಿ ಆಫ್ ಯು ವಿಲ್ ಗೆಟ್ ಕನ್ಫ್ಯೂಸ್ಡ್ ವಿತ್ ದಿಸ್. ಸೊ ಹೇಗೆ ಬರೀತೀರಾ, ದಿಸ್ ಇಸ್ ಪ್ರೋಪೇನ್. ನಾನು ಇದನ್ನು ಈ ಥರ ಕೂಡ ಬರಿಬೋದಲ್ವಾ, CH3 CH2 CH3 ಈ ಥರ ಕೂಡ ಬರಿಬೋದಲ್ವಾ ಇದನ್ನು. ಹೌ ಐ ವಿಲ್ ರಿಪ್ರೆಸೆಂಟ್ ದಿಸ್ ಇನ್ ಬಾಂಡ್ ಲೈನ್ ರಿಪ್ರೆಸೆಂಟೇಷನ್ ಇಸ್ like this. This indicates, each end indicates a carbon atom and the corner also indicates carbon atom. Junction of two lines represents carbon atom. Carbon ge hydrogen ide anta, that is understood. Carbon jote hydrogen ide, you have to assume that alli irutte hydrogen. This is simple way of representing. Nimge examinations allu sometimes kodtare, right? This compound will react with some compound. ಇದನ್ನು ನೋಡಿ ಕನ್ಫ್ಯೂಸ್ ಆಗಬಾರ್ದು. ಯಾವ ಕಾಂಪೌಂಡ್ ಅಪ್ಪ ಇದು, ದಿಸ್ ಇಸ್ ನಥಿಂಗ್ ಬಟ್ ಬ್ಯೂಟೇನ್. ಹೇಗೆ ಇಲ್ಲಿ ಒಂದು CH ಕಾರ್ಬನ್ ಇರುತ್ತೆ, ಇಲ್ಲೊಂದು ಕಾರ್ಬನ್ ಇರುತ್ತೆ, ಇಲ್ಲೊಂದು ಕಾರ್ಬನ್ ಇರುತ್ತೆ, ಇಲ್ಲೊಂದು ಕಾರ್ಬನ್ ಇರುತ್ತೆ. ಆ ಕಾರ್ಬನ್ಗೆ ವೇಲೆನ್ಸಿ ಫಿಲ್ ಆಗೋಕ್ಕೆ ಎಷ್ಟು ಹೈಡ್ರೋಜನ್ ಬೇಕಾದರೂ ಹಾಕ್ಕೋಬೋದು ನೀವು. ಇಲ್ಲಿ ಎಷ್ಟು ಬಾಂಡ್ ಇದೆ, ಆಲ್ರೆಡಿ ಒಂದು ಬಾಂಡ್ ಇದೆ. ಸೊ ವೇಲೆನ್ಸಿ ಆಫ್ ಕಾರ್ಬನ್ ಇಸ್ 4. ಸೊ ಐ ವಿಲ್ ರೈಟ್ CH3. And if it here there is one carbon atom and two bonds are already there, I want two more bonds, so I'll write CH2. Here I'll write again CH2, here CH3. So always terminal indicates CH3 if it contains a single bond. Single bond idre ಏನು ಟರ್ಮಿನಲ್ಲಿ CH3 ಗ್ರೂಪ್ ಪ್ರೆಸೆಂಟ್ ಇದೆ ಅಂತ. ಇಲ್ಲೆಲ್ಲ ಏನಿರುತ್ತೆ, CH2 ಗ್ರೂಪ್ಸ್ ಇರುತ್ತೆ. ನಿಮ್ಗೆ ಏನು ಕೊಡ್ತಾರೆ, ಮಾಲಿಕ್ಯೂಲ್ ಕೊಟ್ಟು ಅದ್ರದ್ದು ಬಾಂಡ್ ಲೈನ್ ರಿಪ್ರೆಸೆಂಟೇಷನ್ ಬರೀರಿ, ಹೇಗೆ ಬಾಂಡ್ ಲೈನಿಂದ ರಿಪ್ರೆಸೆಂಟ್ ಮಾಡ್ತೀರಾ ಅಂತ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಇಫ್ ಐ ರೈಟ್ ಪೆಂಟೇನ್, ರೈಟ್ ದ ಬಾಂಡ್ ಲೈನ್ ರಿಪ್ರೆಸೆಂಟೇಷನ್ ಆಫ್ ಪೆಂಟೇನ್. ವಾಟ್ ಈಸ್ ದ ಫಾರ್ಮುಲಾ ಫಾರ್ ಪೆಂಟೇನ್? CH3 CH2 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 CH3. This is the formula for pentane. ಇದನ್ನ ಹೇಗೆ ಬಾಂಡ್ ಲೈನ್ ಅಲ್ಲಿ ರಿಪ್ರೆಸೆಂಟ್ ಮಾಡ್ತೀರಾ? CH3 1 2 3 4 5 carbon atoms. 1 2 3 4 5. Count the number of carbon atoms. 1 2 3 4 5. So instead of writing such a long formula, you are writing it in a simple lines, zigzag lines. Lines ಅಲ್ಲಿ ಬರೀತೀರಾ ಅಷ್ಟೇ. This is very simple. You need to understand this. This terminals indicates CH3 group. At each corners or at the junction of two lines, carbon will be present. Along with carbon,
hydrogens will be present. That depending on valency. ಎಷ್ಟು valency fill ಆಗಬೇಕು ಅಲ್ಲಿ ಅಷ್ಟು hydrogen atoms present ಇರುತ್ತೆ. This is how you will represent bond line representation. Except carbon and hydrogen ಬೇರೆ atoms ಇದ್ರೆ you have to represent them. ಕಾರ್ಬನ್ ಮತ್ತು ಹೈಡ್ರೋಜನ್ ಬಿಟ್ಟು ಬೇರೆ ಇದ್ರೆ ನೀವು ಅದನ್ನು ರಿಪ್ರೆಸೆಂಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಫ್ ಐ ರೈಟ್ CH3OH ಮೆಥನಾಲ್, CH3OH ಹೇಗೆ ರಿಪ್ರೆಸೆಂಟ್ ಮಾಡೋದು? CH3, ಇಲ್ಲಿ ಒಂದು CH3 ಇದೆ, ಸೊ ಐ ವಿಲ್ ರೈಟ್ OH here. So this indicates CH3OH. If I write C2H5OH, C2H5OH ಅಂತ ಬರ್ದ, this is ethanol. ಇದನ್ನ ಹೇಗೆ ರಿಪ್ರೆಸೆಂಟ್ ಮಾಡ್ತೀರಾ? ಎರಡು ಕಾರ್ಬನ್ ಆಟಮ್ ಇದೆ ಲೈಕ್ ದಿಸ್ CH3 CH2OH, ಸೇಮ್ ಕಾಂಪೌಂಡ್, ಎರಡು ಕೂಡ ಸೇಮ್ ಕಾಂಪೌಂಡ್. ಎಷ್ಟು ಕಾರ್ಬನ್ ಆಟಮ್ ಇದೆ? ಎರಡು ಕಾರ್ಬನ್ ಆಟಮ್ ಇದೆ. ಐ ವಿಲ್ ರೈಟ್ ಅ ಲೈನ್. ದಿಸ್ ಇಂಡಿಕೇಟ್ಸ್ ಒನ್ ಕಾರ್ಬನ್ ಆಟಮ್ ಆ್ಯಂಡ್ ದಿಸ್ ಇಂಡಿಕೇಟ್ಸ್ ಅನದರ್ ಕಾರ್ಬನ್ ಆಟಮ್. ನನಗೆ ಈ ಕಾರ್ಬನ್ ಆಟಮ್ಗೆ ಏನು ಬೇಕು? ಸೆಕೆಂಡ್ ಕಾರ್ಬನ್ ಆಟಮ್ಗೆ ಒಂದು OH ಗ್ರೂಪ್ ಬೇಕು. ಅದನ್ನ ಹೇಗೆ ಬರಿತೀನಿ? OH ಅಂತ ಬರಿತೀನಿ. ದಿಸ್ ಇಸ್ ನಥಿಂಗ್ ಬಟ್ ಸೇಮ್ ಕಾಂಪೌಂಡ್, ethanol. Okay, I know this is a bit confusing but you need to practice this. This is one of the easiest way of writing formulas. Okay, ಏನು ಮಾಡ್ತೀರಾ? ಪ್ರತಿಯೊಂದು as I proceed you will understand this. Okay, ಪ್ರತಿಯೊಂದು ಕಾರ್ನರಲ್ಲೂ ಒಂದೊಂದು ಕಾರ್ಬನ್ ಇದೆ ಅಂತ ಎಸ್ಯೂಮ್ ಮಾಡ್ಕೋತೀರಾ. ಕಾರ್ಬನ್ ಜೊತೆ ಹೈಡ್ರೋಜನ್ ಕೂಡ ಇರುತ್ತೆ. This is how you will represent bond line representation of elements. Okay, so there are so many examples in your book. And even you can write cyclic compounds. If I write cyclopropane, the formula is CH2, CH2. This is cyclopropane. Okay. So ಇದನ್ನ ಬಾಂಡ್ ಲೈನ್ ರಿಪ್ರೆಸೆಂಟೇಷನ್ ಅಲ್ಲಿ ಹೆಂಗೆ ಬರೀತೀರಾ? ಎಷ್ಟು ಕಾರ್ಬನ್ ಆಟಮ್ ಇದೆ? 3 ಕಾರ್ಬನ್ ಆಟಮ್ ಇದೆ. ಹಿಯರ್ ಟು ಹಿಯರ್ 1 ಕಾರ್ಬನ್ 1 2 3 ಕಾರ್ಬನ್ ಆಟಮ್. ಇಲ್ಲಿ ಒಂದು ಕಾರ್ಬನ್ ಇದೆ, ಕಾರ್ಬನ್ ಜೊತೆ ವೇಲೆನ್ಸಿ ಫಿಲ್ ಮಾಡೋಕ್ಕೆ ಮತ್ತೆರಡು ಹೈಡ್ರೋಜನ್ನು, ಇಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ. ಓಕೆ, ಸೊ ಇಫ್ ಐ ರೈಟ್ ಸೈಕ್ಲೋಪೆಂಟೇನ್ CH2 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 ಇದನ್ನ ಯಾವ ಥರ ರಿಪ್ರೆಸೆಂಟ್ ಮಾಡ್ತೀರಾ ಬಾಂಡ್ ಲೈನ್ ರಿಪ್ರೆಸೆಂಟೇಷನ್ನಲ್ಲಿ? ಲೈಕ್ ದಿಸ್. This is how you will represent. Okay, these are some of the basic concept you need to understand. Okay, next is three-dimensional representation. Next one is three-dimensional representation, 3D representation. 3D representation. ಹೇಗೆ 3 dimensional ಹೇಗೆ represent ಮಾಡ್ತೀರಾ ಕಾಂಪೌಂಡ್ ನ? Okay, let me take one example. Let me give example for this. Consider this as a plane. ಇಲ್ಲಿ ಒಂದು ಪ್ಲೇನ್ ಇದೆ. ಓಕೆ, ದಿಸ್ ಒನ್ ಮಾಲಿಕ್ಯೂಲ್ ಇದೆ ಇಲ್ಲಿ ಒಂದು ಅಂತ ಕನ್ಸಿಡರ್ ಮಾಡಿ. ಇಲ್ಲಿ ಏನು ಮಾಡ್ತೀರಾ? ಕಾರ್ಬನ್ ಇದೆ. ಇಫ್ ಎ ಕಾರ್ಬನ್ ಇಸ್ ಪ್ರೆಸೆಂಟ್ ಹಿಯರ್ ಆ್ಯಂಡ್ ಇಟ್ ಕಂಟೇನ್ಸ್ 4 ಹೈಡ್ರೋಜನ್ ಆಟಮ್ಸ್. 4 ಹೈಡ್ರೋಜನ್ ಆಟಮ್ ಇದೆ ಅದ್ರ ಜೊತೆಗೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. 1 2 3 ಆ್ಯಂಡ್ 4. ಎಲ್ಲ ಹೈಡ್ರೋಜನ್ ಆಟಮ್ಸು ಕೂಡ ಒಂದೇ ಪ್ಲೇನಲ್ಲಿ ಇರಲ್ಲ. ಫಾರ್ ಎಕ್ಸಾಂಪಲ್ ಇಟ್ ವಿಲ್ ಬಿ ಲೈಕ್ ದಿಸ್. ಕನ್ಸಿಡರ್ ದಿಸ್ ಆಸ್ ಕಾರ್ಬನ್ ಆಟಮ್, ಮಿಡಲ್ನ ಕಾರ್ಬನ್ ಆಟಮ್ ಅಂತ ಕನ್ಸಿಡರ್ ಮಾಡಿ. 1 ಹೈಡ್ರೋಜನ್ನು ಕಾರ್ಬನ್ ಆಟಮಿಂದ ಮೇಲ್ಗಡೆ ಇರುತ್ತೆ, ಒಂದು ಕೆಳಗಡೆ ಇರುತ್ತೆ, ಒಂದು ಟುವರ್ಡ್ಸ್ ಯು ನಿಮ್ಮ ಕಡೆ ಇರುತ್ತೆ, ಇನ್ನೊಂದು ಬ್ಯಾಕ್ವರ್ಡ್ ಇರುತ್ತೆ, ಈ ಥರ. ಓಕೆ, ದಿಸ್ ಇಸ್ ಹೌ ಇಟ್ ವಿಲ್ ಬಿ ಪ್ರೆಸೆಂಟ್. ಎಲ್ಲದು ಒಂದೇ ಪ್ಲೇನಲ್ಲಿ ಇರಲ್ಲ. ಓಕೆ, ಸೊ ಏನು ಮಾಡ್ತೀರಾ? ಯಾವುದು ಯಾವ ಡೈರೆಕ್ಷನ್ನಲ್ಲಿದೆ ಅಂತ ನೋಡೋಕ್ಕೆ ಯು ವಿಲ್ ರಿಪ್ರೆಸೆಂಟೆಡ್ ಬೈ ವೆಡ್ಜಸ್, ಸಾಲಿಡ್ ವೆಡ್ಜಸ್ ಆರ್ ಡ್ಯಾಶ್ಡ್ ವೆಡ್ಜಸ್. ಫಾರ್ ಎಕ್ಸಾಂಪಲ್ ಕಾರ್ಬನ್ ಇಸ್ ದೇರ್, ಕಾರ್ಬನ್ ಇದೆ ಮಧ್ಯದಲ್ಲಿ ಇಲ್ಲಿ, ಅದರಿಂದ ಮೇಲ್ಗಡೆ ಹೋಗಿದೆ ಇನ್ ದ ಸೇಮ್ ಪ್ಲೇನ್, ಒಂದೇ ಪ್ಲೇನಲ್ಲಿದೆ ಲೈಕ್ ದಿಸ್. ದಿಸ್ ಇಸ್ ಬಿಲೋ ದಿಸ್. ಇದನ್ನು ನಾನು ಒಂದು ಪ್ಲೇನ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಪ್ಲೇನಿಂದ ಏನಾಗಿದೆ, ಒಂದು ಪ್ಲೇನಲ್ಲೇನೇ ಇದೆ ಮೇಲ್ಗಡೆ. ಇಲ್ಲಿ ಕಾರ್ಬನ್ ಆಟಮ್ ಪ್ರೆಸೆಂಟ್ ಇದೆ. ಕಾರ್ಬನ್ ಆಟಮ್ ಇಸ್ ಹಿಯರ್, ಒನ್ ಇಸ್ ಪ್ರೆಸೆಂಟ್ ಹಿಯರ್ ಆ್ಯಂಡ್ ಅನದರ್ ಒನ್ ಇಸ್ ಪ್ರೆಸೆಂಟ್ ಬಿಲೋ. ಮತ್ತೊಂದು ನಿಮ್ಮ ಕಡೆ ಬಂದಿದೆ ಅಲ್ವಾ, ಇನ್ನೊಂದು ಹೈಡ್ರೋಜನ್ ನಿಮ್ಮ ಕಡೆ ಬಂದಿರುತ್ತೆ, ಇನ್ನೊಂದು ಹೈಡ್ರೋಜನ್ ಇಲ್ಲಿ ಬ್ಯಾಕ್ ಸೈಡ್ ಇರುತ್ತೆ, ರೈಟ್? ಅದನ್ನ ಹೇಗೆ ರಿಪ್ರೆಸೆಂಟ್ ಮಾಡ್ತೀರಾ? ಒಂದೇ ಪ್ಲೇನಲ್ಲಿರೋದನ್ನು ಎಚ್ ಮತ್ತು ಎಚ್ ಅಂತ ರಿಪ್ರೆಸೆಂಟ್ ಮಾಡ್ತೀರಾ, ವಿಚ್ ಆರ್ ಇನ್ ಸಿಂಗಲ್ ಪ್ಲೇನ್, ಇದೇ ಪ್ಲೇನಲ್ಲಿರೋದನ್ನು. ಮತ್ತೊಂದೇನಾಗಿರುತ್ತೆ, ಹಿಂದ್ಗಡೆ ಬಂದಿರುತ್ತೆ ಟುವರ್ಡ್ಸ್ ದ ಬೋರ್ಡ್, ರೈಟ್? ದ್ಯಾಟ್ ವಿಲ್ ಬಿ ರಿಪ್ರೆಸೆಂಟೆಡ್ ಬೈ ಡ್ಯಾಶ್ಡ್ ಲೈನ್ಸ್ ಲೈಕ್ ದಿಸ್. H.
they are represented by dashed lines. ನಿಮ್ಮ ಕಡೆ ಬಂದಿರತ್ತ, it is also called dashed wedge. Okay, the one hydrogen which is towards you, it is represented by solid wedge like this, H. So this is how you will represent a compound in three-dimensional space, or this is three-dimensional structure of a compound. Plane allೇ ಇರೋ compound ನ line ಅಲ್ಲಿ represent ಮಾಡ್ತೀರಾ. The atom which is towards you, ನಿಮ್ಮ ಕಡೆ ಇರೋ atom ನ ಹೇಗೆ represent ಮಾಡ್ತೀರಾ? It is represented by solid wedge ಇಂದ represent ಮಾಡ್ತೀರಾ. And the hydrogen or any atom which is away from you towards the board is represented by dashed wedge. This is how you will represent three-dimensional object. This is how to write the structural formula of organic compounds. If you have any doubts, you can contact me by any time. Thank you.